ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿನ್ನೆ ಗುರುಗಳನ್ನು ದರ್ಶನವನ್ನು ಮಾಡಲಿಕ್ಕೆ ನಾವು ಈ ಗ್ರಾಮಕ್ಕೆ ಆಗಮಿಸಿದ್ದೇವೆ. ವಿಶೇಷವಾಗಿ ಗುರುಪೂರ್ಣಿಮೆಯ ದಿನದಂದು ಗುರುಗಳ ದರ್ಶನವಾಗಿರ್ತಕ್ಕಂಥದ್ದು ನಮ್ಮೆಲ್ಲ ಸೌಭಾಗ್ಯ ಅಂತೇಳಿ ಅಂದ್ಕೊಂಡು ಮತ್ತು ನಿನ್ನೆ ಗುರುಗಳ ದರ್ಶನವನ್ನು ಮಾಡಿ ಇವತ್ತು ನಿನ್ನೆ ಇಲ್ಲೇ ವಾಸ್ತವ್ಯ ಮಾಡುವಂಥದ್ದನ್ನು ಮಾಡಿದ್ದೇವೆ. ಮತ್ತು ಪುನಃ ಬೆಳಗಿನ ಜಾವ ಅವರ ದರ್ಶನವನ್ನು, ಅವರ ಆಶೀರ್ವಾದವನ್ನು ತೆಗೆದುಕೊಂಡಿದ್ದೇವೆ. ನಮಗೆ ಭಾಳ ಆಶ್ಚರ್ಯ ಏನು ಅಂತಂದರೆ, ನಮ್ಮ ಜಳಕೆ ವಕೀಲ್ ಸಾಹೇಬರು ಹೇಳ್ತಾ ಇದ್ರು, ಒಂದು 6,000 ಕಡೆ ಶಾಖಾ ಮಠಗಳನ್ನು 6,000 ಶಾಖಾ ಮಠಗಳಿವೆ. ಎಲ್ಲ ಕಡೆಗೂ ಓಡಾಡೋದ್ರಿಂದ ಮುಂಚೆ ಯಾವಾಗಲೂ ಇದೇ ಮಠದಲ್ಲಿ ಪೂಜ್ಯರು ನೆಲೆಸ್ತಾ ಇದ್ದರು, ಮಹಾರಾಜರು ಇಲ್ಲೇ ನೆಲೆಸ್ತಾ ಇದ್ದರು. ಇವಾಗ ಪ್ರತಿ ಹುಣ್ಣಿಮೆಗೂ ಒಂದಿನ ಬಂದು ಇಲ್ಲಿ ನೆಲೆಸ್ತಾರೆ. ಎಲ್ಲ ಮಠಮಾನ್ಯಗಳಿಗೆ ಇರ್ತಕ್ಕಂಥ ಶಾಖಾ ಮಠಗಳಿಗೆ ಭೇಟಿ ಕೊಡ್ತಕ್ಕಂಥ ದಿಸೆಯಲ್ಲಿ ಇಲ್ಲಿ ಹೆಚ್ಚು ವಾಸ ಆಗಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ವಕೀಲ್ ಸಾಹೇಬರು ನಾವು ಹಿಂದೆ ಏನೋ ಒಂದು ರೀತಿ ಪ್ರವಾಸೋದ್ಯಮ ರೀತಿಯಲ್ಲಿ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ರಾಮಾಯಣವನ್ನು, ಮಹಾಭಾರತವನ್ನು ಚಿತ್ರದ ಮೂಲಕ ಬಿಡಿಸಿರ್ತಕ್ಕಂಥದ್ದು ಒಂದು ನೋಡ್ತಕ್ಕಂಥ ಒಂದು ಸಂಗತಿ ಇದೆ. ಅಲ್ಲಿ ಭೇಟಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಜಳಕೆ ವಕೀಲರು ಹೇಳಿದರು, ನಿಜವಾಗ್ಲೂ ನಮಗೆಲ್ಲ ಸಂತೋಷ ಆಗ್ತಾ ಇದೆ. ಇವತ್ತು ಅಪೂರ್ವ ವಿಚಾರಧಾರಿಗಳು ಹೆಂಗರು ಅಂತಂದರೆ, ದೇಶ ಮೊದಲು, ರೈತ, ಯೋಧ, ಹೀಗೆ ಆದ್ಯತೆ ಮೇಲೆ ಇವತ್ತು ಅವರ ವಿಚಾರಗಳನ್ನು ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಭಾಳ ಅಪರೂಪ ಇಂಥ ಮಠಾಧೀಶರು ಈ ರೀತಿ ವಿಚಾರಗಳನ್ನ ಇಟ್ಕೊಂಡು, ದೇಶದ ಬಗ್ಗೆ ಕಾಳಜಿ ಇಟ್ಕೊಂಡು, ದೇಶದುದ್ದಕ್ಕೂ ಕೂಡ ಓಡಾಡ್ತಕ್ಕಂಥ ಮತ್ತು ದೇಶದ ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ರು. ನಿನ್ನೆ ನಾವು ಬಂದು ಕೂತಾಗ ಕೆಲವು ರಾಜಕೀಯ ಪಕ್ಷಗಳ ನಾಯಕರು ಕೆಲವು ಯಾತ್ರೆಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾತ್ರೆಗಳನ್ನು ಮಾಡುವಂಥ ವಿಚಾರದಲ್ಲಿ ಹೆಸರು ಕೊಡ್ತಕ್ಕಂಥದ್ದನ್ನು ತಪ್ಪಾಗಿ ಕೊಟ್ಟಿರ್ತಕ್ಕಂಥದ್ದು ನಾವು ನ್ಯಾಯಾಲಯದಲ್ಲಿ ಪ್ರಶ್ನಿಸಿದ್ದೇವೆ ಅಂತಕ್ಕಂಥದ್ದನ್ನು ನಿನ್ನೆ ಹೇಳಿ, ಈ ರೀತಿ ದೇಶದ ವಿಚಾರ ಬಂದಾಗೂ ಕೂಡ ಐಕ್ಯತೆಯನ್ನು ಮುಂದಿಟ್ಟುಕೊಂಡು ಭಾರತಾಂಬೆಯ ಪರವಾಗಿ ನಿಲ್ತಕ್ಕಂಥ ಅರಗುರ ಶರಣರನ್ನು ಈ ನಾಡಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ನಡೆದಾಡುವ ದೇವರನ್ನು ಕಾಣ್ತಾ ಇದ್ದೇವೆ. ನಮ್ಮೆಲ್ಲ ಭಾಗ್ಯ, ನಿಮ್ಮೆಲ್ಲರ ಭಾಗ್ಯ ಅಂತೇಳಿ ಬಹುತೇಕ ನಾನು ಅನ್ಕೊಳ್ತೀನಿ, ನಂದಂತೂ ದೊಡ್ಡ ಭಾಗ್ಯ. ನಾನು ನಿನ್ನೆ 450 ಕಿಲೋಮೀಟ್ರು ನಿನ್ನೆ ಸಂಜೆ 6:00 ಬಿಟ್ಟು ರಾತ್ರಿ 12:00 ತಲುಪಿ ರಾತ್ರಿ 2 ಗಂಟೆಗೆ ನಮ್ಮ ಒಂದು 49 ವರ್ಷದ ಜೀವನದಲ್ಲಿ ರಾತ್ರಿ ಬಂದಂಥ 2 ಗಂಟೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಜಳಕೆ ವಕೀಲರೇ ಬಿಸಿ ರೊಟ್ಟಿ ನಮ್ಮ 49 ವರ್ಷ ಜೀವನದಾಗ ಯಾರು ಕೂಡ ಕೊಟ್ಟಿಲ್ಲ. ಬಿಸಿ ರೊಟ್ಟಿ, ಕಾಯಿ ಪಲ್ಯ ಏನಿದೆ ಅಂದರೆ ರಾತ್ರಿ 2 ಗಂಟೆಗೆ ಮಧ್ಯರಾತ್ರಿ ನಮಗೆ ಅದೇ ಒಂದು ಅಮೃತ. ನಿನ್ನೆ ಭಾಳ ನಮಗೆ ಖುಷಿ ಆಯಿತು. ಅದನ್ನೇ ಎಲ್ಲ ಮಾತಾಡ್ತಾ ಬೆಳಿಗ್ಗೆ ಬರ್ತಾ ಇದ್ದೀವಿ. ಮತ್ತೊಮ್ಮೆ ದರ್ಶನ ಸಿಕ್ತು. ಅಪೂರ್ವ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಇವತ್ತು ಏನಾಗಿದೆ ಅಂತಂದರೆ, ರಾಜಕಾರಣಿಗಳು ಅಂದ ತಕ್ಷಣ ಇವತ್ತು ಜನರಲ್ಲಿ ಮತ್ತು ಸಾಮೂಹಿಕವಾಗಿ ಒಂದು ರೀತಿಯ ಅಭಿಪ್ರಾಯಗಳಿವೆ. ಹೀಗಾಗಿ ಏನಾಗಿದೆ, ರಾಜಕಾರಣಿಗಳು ಕೂಡ ಇವತ್ತು ಯೋಧರ ಥರ ನಾವು ಕೂಡ ಇದ್ದೇವೆ. ಇವತ್ತು ಯೋಧ ಹೆಂಗೆ ದೇಶಕ್ಕಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾನೆ, ನಾವು ಕೂಡ ಯೋಧರ ಥರ ಇವತ್ತು ಆರ್ಮಿ ಥರ ನಾವು ಕೂಡ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಇಡೀ ದೇಶದ ನಾಡಿನ ಅಭಿವೃದ್ಧಿಯ ಬದಲಾವಣೆಗೆ ಸಂಕಲ್ಪವನ್ನು ಮಾಡೋಣ. ಗುರುಗಳ ಸಮಕ್ಷಮದಲ್ಲಿ ಗುರುಗಳ ಆಶೀರ್ವಾದದಿಂದ ಈ ನಾಡನ್ನು ಮತ್ತೆ ಕಟ್ಟೋಣ. ಈ ನಾಡು ಭವ್ಯ ಭರಿತವಾದ ನಾಡಾಗಬೇಕು. ಈ ನಾಡು ಅತ್ಯಂತ ಶೃಂಗಾರ ಭರಿತ ಕೃಷಿ ಭೂಮಿ ಆಗಬೇಕು, ಅಭಿವೃದ್ಧಿ ರಾಷ್ಟ್ರ ಆಗಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಗುರುಗಳ ಆಶೀರ್ವಾದವನ್ನು ಬಯಸಿ ನಾವೆಲ್ಲ ಬಂದಿದ್ದೇವೆ. ನಮಗೂ ಕೂಡ ಉನ್ನತವಾಗಿ ಕೆಲಸ ಮಾಡತಕ್ಕಂಥ, ಜನರ ಕಣ್ಣೀರು ಒರೆಸ್ತಕ್ಕಂಥ, ಈ ದೇಶದ ಕಷ್ಟವನ್ನು ಅರಿತು ಕೆಲಸ ಮಾಡಿ ಪ್ರಪಂಚದ ಒಂದು ಸರಿ ಸಮಾನವಾದ ರೀತಿಯಲ್ಲಿ ಭಾರತ ದೇಶದ ರಾಷ್ಟ್ರದ ಮುಂಚೂಣಿ ದೇಶವಾಗಿ ನಿಲ್ಲುವ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಕಲ್ಪವನ್ನು ಗುರುಗಳ ಸಮಕ್ಷಮದಲ್ಲಿ ಮಾಡ್ತಾ ಮತ್ತೊಮ್ಮೆ ಗುರುಗಳಿಗೆ
ನಮ್ಮ ಕನ್ನಡ ನಾಡಿನ ಪರವಾಗಿ ಮತ್ತೊಮ್ಮೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಗುರುಗಳ ಸೇವೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಸಿಗಲಿ. ನಾನು ಅನ್ಕೊಳ್ತೀನಿ ಗುರುಗಳ ಶಿಷ್ಯರಿಂದ 30-40 ಜನ, 50 ಜನ, 60 ಜನ ಶಾಸನ ಸಭೆಯೊಳಗಿರ್ಬೋದು. ಜಳಕಿ ಸಾಹೇಬ್ ಓ ಮಲ್ಲಿನಾಥ್ ಮಹಾರಾಜರ ಶಿಷ್ಯ ವರ್ಗ ಒಂದು 50% ಶಾಸನ ಸಭೆಯಲ್ಲಿ ಪ್ರತಿನಿಧಿಸುವಂಥ ರೀತಿಯಲ್ಲಿ ಗುರುಗಳ ಆಶೀರ್ವಾದವನ್ನು ಮಾಡಿ ಅಂಥ ವ್ಯಕ್ತಿಗಳನ್ನು ಶಾಸನ ಸಭೆ ಕಳಿಸಿ ನಮ್ಮ ನಾಡನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿಕ್ಕೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳಿ ಮತ್ತೊಮ್ಮೆ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳಿಗೆ ವಿದಾಯವನ್ನು ಹೇಳ್ತೀನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ವಂದೇ ಮಾತರಂ, ವಂದೇ ಮಾತರಂ, ಹವಾ ಮಲ್ಲಿನಾಥ್ ಮಹಾರಾಜ್ ಕಿ ಜೈ.